ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್. ಇವಾಗ ನಾವೆಲ್ಲ ಫ್ರೆಂಡ್ಸ್ ಸೇರಿದ್ದೀವಿ. ಪೂಜಾ, ಪ್ರಿಯಾ ಕವಡಿ, ವಿದ್ಯಾ ಕುಂಚೂರ್. ಇವಾಗ ಎಲ್ಲರೂ ಸೇರಿ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ತಾ ಇದ್ದೀವಿ. ಅದು ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಸೇರಿ ಆಟೋಗೆ ಹೋಗ್ತಾ ಇದ್ದೀವಿ. ಎಸ್, ಮತ್ತು ಇಲ್ಲಿರೋ ನಮಸ್ತೆ ಎಲ್ಲರಿಗೂ. ಶರಣಾರ್ಥಿಗಳು. ಬೆಳಗಿನ ಜಾವ 7 ಗಂಟೆಗೆ ಕೊಪ್ಪಳದಲ್ಲಿ ಇಂದು ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ನಮ್ಮ ಪಯಣವನ್ನು ಪ್ರಾರಂಭ ಮಾಡಿದ್ದೇವೆ. ಬನ್ನಿ, ಎಲ್ಲರಿಗೂ ಸ್ವಾಗತ. ನಮಸ್ತೆ ರೀ. ಎಸ್, ಇವಾಗ ಎಲ್ಲರೂ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ದೀವಿ. ಜಸ್ಟ್ ಈಗ ಆಟೋದಿಂದ ಇಳಿತಾ ಇದ್ದಾರೆ ಎಲ್ಲರೂ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಫ್ರೆಂಡ್ಸ್ ಸೇರಿ ಇವಾಗ ಬಂದಿದ್ದೀವಿ. ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಮಠಕ್ಕೆ ಬಂದು. ಈಗ ಬೆಳಗಿನ ಸಮಯ. ಎಲ್ಲರೂ ಗವಿಸಿದ್ದೇಶ್ವರ ಮಠದೊಳಗೆ ಇದ್ದೀವಿ ಸದ್ಯ. ಇಲ್ಲೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಎಷ್ಟು ಟ್ರಿಪ್ಪಿಗೆ ಬಂದಿದ್ದಾರೆ ನೋಡ್ರಿ. ಇವಾಗ ನೋಡ್ರಿ ನಾವೆಲ್ಲ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಾಗನೇ ಇದ್ದೀವಿ. ಕೊಪ್ಪಳದ ಹೆಸರು ಕೇಳಿದ್ರೆ ಮೊದಲು ನೆನಪಾಗೋದೆ ಗವಿ ಮಠ. ಕೊಪ್ಪಳಕ್ಕೆ ಬಂದವ್ರೆ ಗವಿ ಮಠಕ್ಕೆ ಹೋಗಿ ಬಂದಿಲ್ಲ ಅಂದ್ರೆ ಹೆಂಗೆ? ನಾವು ಈಗ ಆ್ಯಕ್ಚುಲಿ ಬೇರೆ ಕಾರ್ಯಕ್ರಮದ ನಿಮಿತ್ತ ಬಂದಿದ್ವಿ ಕೊಪ್ಪಳಕ್ಕೆ. ಇಲ್ಲೇ ಗವಿಸಿದ್ದೇಶ್ವರ ಮಠನ ಸಮೀಪ ಆಗ್ತೈತಿ. ಭಾಳ ಕೇಳಿದ್ವಿ ಗವಿ ಮಠದ ಬಗ್ಗೆ. ಈಗ ಫಸ್ಟ್ ಟೈಮ್ ಗವಿ ಮಠನ ನೋಡಕ್ಕೆ ಬಂದೀವಿ ನಾವು ಎಲ್ಲರೂ ಸೇರಿ. ಇಲ್ಲಿ ಗವಿ ಮಠದಾಗ ಮೂರ್ತಿ ಏನೈತಲ್ಲ, ಅದು ಗವಿ ಒಳಗಡೆನೆ ಐತಿ. ಆ ಗವಿ ಒಳಗಡೆನ ಹೋಗಿ ನಾವು ದೇವ್ರ ದರ್ಶನ ತಗೊಂಡ್ ಬರ್ಬೇಕಂತ ಹೇಳ್ತಾರ. ನೋಡೋಣಂತ ಬರ್ರಿ ಹೆಂಗೈತೆ ಅಂತ ಹೇಳಿ. ಮುಂದೆ ಒಂದು ದೊಡ್ಡ ಗ್ರೌಂಡ್ ಐತಿ. ಆ ಗ್ರೌಂಡ್ ಒಳಗೆ ಪ್ರತಿ ವರ್ಷ ಮಸ್ತ್ ಜಾತ್ರೆ ಆಕ್ಕೈತಿ. ದೊಡ್ಡ ಪ್ರಮಾಣ ಒಳಗೆ ಜಾತ್ರೆ ಆಕ್ಕೈತಿ. ತೇರೆಲ್ಲ ಎಳಿತಾರ. ಅದಕ್ಕಂತ ಹೇಳಿ ಇದಕ್ಕೇನು ಹೇಳ್ತಾರ, ಉತ್ತರ ಕರ್ನಾಟಕದ ಕುಂಭಮೇಳ ಅಂತೇನೆ ಹೇಳ್ತಾರ ಆ ಜಾತ್ರೆಗೆ. ಅಷ್ಟು ದೊಡ್ಡ ಪ್ರಮಾಣ ಒಳಗಡೆ ಜಾತ್ರೆ ಆಗ್ತೈತಿ. ಮತ್ತು ಈ ಗುಡಿ ಒಳಗೆ ಪ್ರಸಾದದ ವ್ಯವಸ್ಥೆನೂ ಇರ್ತೈತಿ. ಆ್ಯಕ್ಚುಲಿ ಈಗ ನಾವು ಬಂದಿದ್ದಲ್ಲ, ಭಾಳ ಬೆಳಗ್ಗೆ ಜಲ್ದಿನ ಬಂದೀವಿ. ಇಲ್ಲಿ ಗವಿಸಿದ್ದೇಶ್ವರ ಮಠದ ಎಂಟ್ರೆನ್ಸ್ನ ಎಷ್ಟು ಮಸ್ತ್ ಇದೆ ನೋಡ್ರಿ. ಸದ್ಯ ನಾವು ಗವಿಸಿದ್ದೇಶ್ವರ ಮಠದ ಎಂಟ್ರೆನ್ಸ್ ಒಳಗಡೆ ಇದ್ದೀವಿ. ಈಗ ಎಲ್ಲರೂ ಸೇರಿ ಫೋಟೋ ತಕ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಫೋಟೋ ಟೈಮ್. ಸ್ಮೈಲ್. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಇವಾಗ ಗವಿಸಿದ್ದೇಶ್ವರ ಮಠಕ್ಕೆ. ಹಾಯ್ ಎಲ್ರಿಗೂ, ಇದು ನನ್ನ ಊರು, ನಮ್ಮ ಹೆಮ್ಮೆ, ನಮ್ಮ ಕೊಪ್ಪಳ. ಇದು ನನಗೆ ಭಾಳ ಖುಷಿ ಇದೆ. ನಾನು ಇಲ್ಲೇ ಓದಿರೋದು, ಇಲ್ಲೇ ನನ್ನ ಜಾತ್ರೆಯಲ್ಲೆಲ್ಲ 3 ವರ್ಷ ನಮಗೆ ವಿದ್ಯಾರ್ಥಿಗಳಾಗಿ ಸೇವೆ ಸಲ್ಲಿಸಿದ್ದೀವಿ. ಸೊ ಭಾಳ ಖುಷಿ ಇದೆ ನಮಗೆ. ಸೊ ಈಗ ಮತ್ತೊಂದು ಸರಿ ಆಫ್ಟರ್ ಲಾಂಗ್ ಟೈಮ್ ನಾವು ಈ ಮತ್ತೆ ಗವಿ ಮಠನ ನೋಡೋಕೆ ಬಂದಿದ್ದೀವಿ ಹುಬ್ಳಿಯಿಂದ. ಈಗ ಗವಿ ಮಠ ಹೆಂಗೈತಿ ಒಳಗಡೆ ನೋಡ್ಕೊಳ್ಳೋಣ ಬರ್ರಿ ಎಲ್ಲರೂ. ಬರ್ರಿ ಎಲ್ಲರೂ ನೋಡ್ಕೊಂಡು ಬರ್ರಿ. ಬರ್ರಿ ಬರ್ರಿ ಎಲ್ಲರೂ ನಮಗೆ ಇವಾಗ ಜಸ್ಟ್ ಮಾರ್ನಿಂಗ್ 7 o'clock ಆಗೈತಿ. ಮಾರ್ನಿಂಗ್ ಎಲ್ಲರೂ ಎದ್ದು ರೆಡಿಯಾಗಿ ಬಂದೇವಿ. ಮಸ್ತ್ ಸಾಧ್ಯತೆ. ನಾವೆಲ್ಲ ಈಗ ಭಾಳ ಬೆಳಗ್ಗೆ ಬಂದೀವಿ. ಇನ್ನೂ 7 o'clockನೂ ಆಗಿಲ್ಲ. ಆಲ್ರೆಡಿ ಸ್ಕೂಲ್ ಮಕ್ಕಳೆಲ್ಲ ಎಷ್ಟೊಂದು ಸ್ಕೂಲ್ಸಿಂದ ಗವಿಸಿದ್ದೇಶ್ವರ ಮಠಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ಬಂದಾರ. ಎಲ್ಲಿ ನೋಡ್ತೀರಿ ಎಲ್ಲ ಇಷ್ಟು ಬೆಳಗ್ಗೆನ ಜನ ಇದ್ದಾರೆ. ಇದನ್ನು ನೋಡಿರೋ ಗೊತ್ತಾಕೈತಿ ಗವಿಸಿದ್ದೇಶ್ವರ ಮಠ ಎಷ್ಟು ಫೇಮಸ್ ಐತಿ ಅಂಥೇಳಿ. ಇಲ್ಲೆಲ್ಲ ಕಲ್ಲಿನಿಂದ ಕೆತ್ತನೆಗಳಿದಾವೆ. ಎಷ್ಟು ಚಂದ ಅನಿಸ್ತೈತಿ ನೋಡಕ್ಕೆ. ಆಮೇಲೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ತರಬೇತಿನೂ ಕೊಡ್ತಾರ ಅಂತ ಹೇಳಿ ಕೇಳಿದ ನಾನು. ಆದರೆ ಇಲ್ಲಿ ಬಂದು ನೋಡಿರ್ಬೇಕಾಗ ಗೊತ್ತಾಗ್ತದೆ ಯಾವ ಟೈಪ್ ತರಬೇತಿ ಕೊಡ್ತಾರಂಥೇಳಿ. ಮಂತ್ರ ಪಠಣಗಳನ್ನೆಲ್ಲ ಎಷ್ಟು ಚಂದ ಕಲಿಸಾತ್ತಾರ. ನೋಡಿದ್ರೆ ಭಾಳ ಖುಷಿ ಆಗ್ತೈತಿ. ಇಲ್ಲೆಲ್ಲ ನೋಡಿರ್ಬೇಕಂದ್ರೆ ಅಲ್ಲೆಲ್ಲೇ ವಿದ್ಯಾರ್ಥಿಗಳನ್ನ ಕೂಡಿಸ್ಕೊಂಡು ಕೂತಾರ. ಅವ್ರಿಗೆ ಟ್ರೈನಿಂಗನ್ನು ಕೊಡತ್ತಾರ. ಅಂದರೆ ಪೂಜಾ ಹೆಂಗೆ ಮಾಡ್ಬೇಕು, ಮತ್ತು ನಮ್ಮ ಮಂತ್ರ ಪಠಣಗಳನ್ನೆಲ್ಲ ಹೆಂಗೆ ಮಾಡ್ಬೇಕು, ನಮ್ಮ ಹಿಂದೂ
ಸಂಸ್ಕೃತಿ ಅಂದ್ರೆ ಏನಂಥೇಳಿ ಎಷ್ಟು ಚಂದ ಹೇಳ್ಕೊಡತ್ತಾರ. ಈ ಟೈಪ್ ಎಲ್ಲ ಗೂಡಿ ಮಠದೊಳಗೂ ಆದ್ರೆ ಭಾಳ ಚಲೋ. ಕೆಲವೊಂದು ಮಠದೊಳಗೆ ಇರ್ತೈತಿ, ಆದ್ರೆ ಎಲ್ಲ ಮಠದೊಳಗೂ ಈ ಟೈಪ್ ಆದ್ರೆ ಭಾಳ ಚಲೋ ನೋಡ್ರಿ ಅಂಥೇಳಿ ನನ್ನ ಅನಿಸಿಕೆ ಅಷ್ಟೇ. ಇವಾಗೆಲ್ಲರೂ ಒಳಗಡೆ ದೇವ್ರ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಸುತ್ತಲಿಗೆಲ್ಲ ಸೇರಿ ಫ್ರೆಂಡ್ಸ್ ಸೇರಿ ಬಂದೇವಿ. ಫ್ರೆಂಡ್ಸ್ ಎಲ್ಲ ಸೇರಿ ಫೋಟೋ ತಕ್ಕೊಳ್ಳೋದು, ರೀಲ್ಸ್ ಮಾಡೋದು ಅಂತೂ ಅದು ಕಾಮನ್ ಆಗಿರ್ತೈತಿ. ಹಿಂಗಡೆಯಲ್ಲೇ ಕಲ್ಲು ಇರ್ತಾವೆ, ಆ ಕಲ್ಲನ್ನು ಒಂದನ್ನೊಂದು ಜೋಡಿಸಿ ನಾವು ಮನೆ ಕಟ್ಟಿ ಗವಿಸಿದ್ದೇಶ್ವರ ಮಠದೊಳಗೆ
ಬೇಡ್ಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರ್ತಾವು ಅಂಥೇಳಿ ಕೇಳೀನಿ. ಅದಕ್ಕಂಥೇಳಿ ಈಗ ನಾವು ಎಲ್ಲ ಫ್ರೆಂಡ್ಸನ್ನು ಸೇರಿ ಆ ಕಲ್ಲಿಂದ ಒಂದೊಂದು ಮನೆ ಕಟ್ಟಿ ಮತ್ತೊಂದೊಂದೊಂದು ಮನೆ ಆಗಲಿ ಅಂಥೇಳಿ ಬೇಡ್ಕೊಳಕತ್ತೀವಿ. ನೀವು ಕೊಪ್ಪಳಕ್ಕೆ ಬಂದ್ರೆ ಖಂಡಿತವಾಗಿ ಗವಿಸಿದ್ದೇಶ್ವರ ಮಠಕ್ಕೆ ಬರ್ರಿ. ಭಾಳ ಚಂದ ಐತಿ. ಅಲ್ಲಿ ಒಂದು ಹೊಂಡಾನೂ ಐತಿ ಅಂತ ಅನಿಸ್ತೈತಿ. ಭಾಳ ದೊಡ್ಡ ಹೊಂಡ ಐತಿ. ಅದ್ರ ಭಾಳ ಚಂದ ಐತಿ. ನೀರು ಒಂದು ಕಡೆ ನೀರು, ಒಂದು ಕಡೆ ಗುಡಿ, ನೋಡಾಕಂತೂ ಭಾಳ ಚಂದ ಐತಿ. ನಮಗಂತೂ ಇಲ್ಲಿ ಬಂದಿದ್ದಕ್ಕೆ ಭಾಳ ಸೀನ್ರಿ ಮಸ್ತ್ ಐತಲ್ರಿ. ಇದು ಅಲ್ಲಿ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಹೋದಂಗೆ ಅನಿಸುತ್ತಲ್ಲ ಸ್ವಲ್ಪ. ಇಲ್ಲೇ ಒಂದು ಗ್ರೂಪ್ ಫೋಟೋ ತೊಗೊಂಬರ್ರಿ, ಚಲೋ ಐತಿ. ಗ್ರೂಪ್ ಫೋಟೋ ತೊಗೊಂಬರ್ರಿ. ಫುಲ್ ಮುಂದಕ್ಕೆ ಹೋಗ್ಬೇಡ್ರಿ ಮತ್ತೆ. ಇವು ಅಲ್ಲಿ ಎಲ್ಲರೂ ಕೆಳಗಡೆ ಇಳಿದು ಹೊಂಟಾರಲ್ಲ ಆ ಸೈಡ್. ಆ ಕಡೆ ಬೇರೆ ಇರ್ತಾರು. हमारे दोस्त के हम किधर जा रहे हैं? माधुश्री गार्डन जा रहे हैं.